ಹಲೋ ಎಲ್ರಿಗೂ ನಮಸ್ತೆ. ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಸೈನ್ಸ್ 27/11/2025 ಶಿಫ್ಟ್ 1ನ ಕ್ವಶನ್ಸ್ಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ವೆಲ್ಕಮ್ ಟು ಆರ್ ಆರ್ ಬಿ ಕನ್ನಡ. ನಮ್ಮ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುವ ಟೆಲಿಗ್ರಾಮ್ ಮತ್ತು ವೆಬ್ಸೈಟ್ಗೆ ಭೇಟಿನ ಕೊಟ್ಟು ನೋಟ್ಸ್ಗಳನ್ನು ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ನಿನ್ನೆ ಆಲ್ರೆಡಿ ಶಿಫ್ಟ್ 3 ಅಪ್ಡೇಟ್ ಮಾಡಿದ್ದೀನಿ. ಸಾಧ್ಯವಾದಷ್ಟು ಕ್ವಶನ್ಸ್ಗಳನ್ನ ಸೈನ್ಸ್ ಕ್ವಶನ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಕ್ಸಾಮ್ಸ್ಗೆ ಸೈನ್ಸ್ ಟಾಪಿಕ್ ತುಂಬ ಇಂಪಾರ್ಟೆಂಟು. 25 ಕ್ವಶನ್ಸ್ ಬರ್ತವೆ. ದಯವಿಟ್ಟು ಇದನ್ನು ರಿವಿಷನ್ಸ್ ಮಾಡ್ಕೊಳ್ಳಿ. ಸೈನ್ಸ್ ಕ್ವಶನ್ಸ್ನ ಕವರ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಮ್ಯಾಥ್ಸು ರೀಸನಿಂಗ್ ಜೊತೆ ಸೈನ್ಸನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಪ್ರಶ್ನೆ 1, ಇವೆಲ್ಲ ಅಫಿಷಿಯಲ್ ಕ್ವಶನ್ಸು, ನೀವು ಹೋಗಿ ಚೆಕ್ ಮಾಡ್ಬೋದು. ದಿನಾಂಕ 27/11/2025 ಶಿಫ್ಟ್ 1ನ ಸೈನ್ಸ್ ಕ್ವಶನ್ಸ್ ಇದಾಗಿರ್ತವೆ. A body is dropped from a height if it falls for 3 seconds and the gravity is 10 meter per second square. Its final velocity. ಒಂದು ವಸ್ತುವನ್ನು ಎತ್ತರದಿಂದ ಕೆಳಗೆ ಬಿಡಲಾಗಿದೆ. ಅದು 3 ಸೆಕೆಂಡ್ಗಳ ಕಾಲ ಬೀಳುತ್ತದೆ ಮತ್ತು ಅದರ ಗ್ರಾವಿಟಿಯನ್ನು ನೀಡಲಾಗಿದೆ. ಅದರ ಅಂತಿಮ ವೇಗ ಎಷ್ಟಿರುತ್ತದೆ ಅಂತ ಪ್ರಶ್ನೆ. ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಕ್ವಶನ್ ಇದು, ವಿಭಾಗದಿಂದ ಕೇಳಿರ್ತಕ್ಕಂಥದ್ದು. ಪ್ರಶ್ನೆಗೆ ಸರಿಯಾದಂಥ ಉತ್ತರ 30 ಮೀಟರ್ ಪರ್ ಸೆಕೆಂಡ್ಸ್ ಇರುತ್ತೆ. ವಸ್ತುವನ್ನು ಡ್ರಾಪ್ ಎಂದರೆ ಕೆಳಗೆ ಬಿಡುವುದು ಅಂತ ಅರ್ಥ. ಆರಂಭಿಕ ವೇಗ, ವಸ್ತುವನ್ನು ಕೆಳಗಡೆ ಬಿಟ್ಟಾಗ ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ, ಅದು ಯು ಆಗಿರುತ್ತೆ. ಅದು 0 ಮೀಟರ್ ಪರ್ ಸೆಕೆಂಡ್ಸ್ ಆಗಿರುತ್ತೆ. ನಮಗೆ ಕೊಟ್ಟಿರುವಂಥ ಫಾರ್ಮುಲಾ ಫೈನಲ್ ವೆಲಾಸಿಟಿ ವಿ ಆಗಿರುತ್ತೆ. ಇನಿಷಿಯಲ್ ವೆಲಾಸಿಟಿ ಯು, ಫೈನಲ್ ವೆಲಾಸಿಟಿ ಅಂತಿಮ ವೆಲಾಸಿಟಿ ಏನಾಗಿರುತ್ತೆ ವಿ ಆಗಿರುತ್ತೆ. ಇನಿಷಿಯಲ್ ವೆಲಾಸಿಟಿ ಯು ಆಗಿರುತ್ತೆ. ಯು 0 ಆದಮೇಲೆ ಫಾರ್ಮುಲಾವನ್ನು ನಾವು ಯೂಸ್ ಮಾಡಿದ್ರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅನ್ನು ಯೂಸ್ ಮಾಡಿದ್ರೆ ಯು 0 ಆಗೋದ್ರಿಂದ ವಿ ಇಸ್ ಈಕ್ವಲ್ ಟು ಜಿ ಟಿ ಆಗುತ್ತೆ. ಓಕೆ, ವಿ ಇಸ್ ಈಕ್ವಲ್ ಟು ಜಿ ಟಿ ಅನ್ನು ಅಪ್ಲೈ ಮಾಡಿದ್ರೆ ವಿ ಇಸ್ ಈಕ್ವಲ್ ಟು ಆಲ್ರೆಡಿ ಇನಿಷಿಯಲ್ ವೆಲಾಸಿಟಿ 0 ಅಂತ ಹೇಳಿದ್ದೀವಿ. 10 ಅಂತ ಗೊತ್ತು, 3 ಅಂತ ಗೊತ್ತು, ಎರಡನ್ನು ಮಲ್ಟಿಪ್ಲೈ ಮಾಡಿ 30 ಮೀಟರ್ ಪರ್ ಸೆಕೆಂಡ್ ಅಂತಿಮವಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಹ್ಯಾಪನ್ಸ್ ವೆನ್ ನ್ಯಾಪ್ಥಲಿನ್ ಬಾಲ್ ಇಸ್ ಬರ್ನ್ಡ್ ಇನ್ ಎ ಮೆಟಲ್ ಪ್ಲೇಟ್ ಇನ್ ಓಪನ್ ಸ್ಪೇಸ್? ತೆರೆದ ವಾತಾವರಣದಲ್ಲಿ ಲೋಹದ ತಟ್ಟೆಯ ಮೇಲೆ ನ್ಯಾಪ್ಥಲಿನ್ ಉಂಡೆಯನ್ನು ಸುಟ್ಟಾಗ ಏನಾಗುತ್ತದೆ? ವಿಡಿಯೋನ ಪಾಸ್ ಮಾಡಿ ಆನ್ಸರನ್ನು ಮಾಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿರುತ್ತೆ. ಹಳದಿ ಜ್ವಾಲೆಯೊಂದಿಗೆ ಉರಿಯುತ್ತದೆ ಮತ್ತು ತಟ್ಟೆಯ ಮೇಲೆ ಕಪ್ಪು ಕರಿ ಜಮೆಯಾಗುತ್ತದೆ. ಇಟ್ ಬರ್ನ್ಸ್ ವಿತ್ ಎ ಯೆಲ್ಲೋ ಫ್ಲೇಮ್ ವಿತ್ ಅ ಬ್ಲ್ಯಾಕ್ ಸ್ಪಾಟ್ ಡೆಪಾಸಿಟೆಡ್ ಆನ್ ದ ಮೆಟಲ್ ಪ್ಲೇಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. Which of the following statement best explains the law of constant proportion? ಸ್ಥಿರ ಅನುಪಾತ ನಿಯಮವನ್ನು ಸರಿಯಾಗಿ ವಿವರಿಸುವ ಹೇಳಿಕೆ ಯಾವುದಾಗಿದೆ? ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ಸ್. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. A chemical compound always contains the same elements in the same proportion. ಒಂದು ರಾಸಾಯನಿಕ ಸಂಯುಕ್ತವು ಯಾವಾಗಲೂ ಅದೇ ಮೂಲಧಾತುಗಳನ್ನು ಅದೇ ದ್ರವ್ಯರಾಶಿ ಅನುಪಾತದಲ್ಲಿ ಹೊಂದಿರುತ್ತದೆ. ಸೊ ಇಲ್ಲಿ ನೋಡ್ಬೋದು, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ನ ಪ್ರಕಾರ ಒಂದು ನಿರ್ದಿಷ್ಟ ಸಂಯುಕ್ತದಲ್ಲಿರುವ ಮೂಲಧಾತುಗಳು ಯಾವಾಗಲೂ ಸ್ಥಿರ ದ್ರವ್ಯರಾಶಿ ಅನುಪಾತದಲ್ಲಿ ಇರುತ್ತವೆ. ಉದಾಹರಣೆಗೆ H2O, ನೀರು H2O ಅಂತ ಏನು ಕರಿತೀವಿ, ಹೈಡ್ರೋಜನ್ 2, ಆಕ್ಸಿಜನ್ 1. ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ದ್ರವ್ಯರಾಶಿ ಅನುಪಾತ 1:8 ಆಗಿರುತ್ತದೆ. ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಚೇಂಜ್ ಆಗಲ್ಲ. ಸೊ ಕಾಂಪೌಂಡ್ ಇಸ್ ಈಕ್ವಲ್ ಟು ಸೇಮ್ ಎಲಿಮೆಂಟ್ಸ್ ಪ್ಲಸ್ ಸೇಮ್ ಮಾಸ್ ರೇಷಿಯೋ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಪೌಲ್ಟ್ರಿ ಆರ್ ಬರ್ಡ್ಸ್ ಫ್ರೇಮ್ಡ್ ಟು ಪ್ರೊಡ್ಯೂಸ್ ಎಗ್ಸ್? ಮೊಟ್ಟೆ ಉತ್ಪಾದನೆಗಾಗಿ ಸಾಕುವ ಕೋಳಿಗಳನ್ನು ಏನೆಂದು ಕರೆಯುತ್ತಾರೆ? ಸೊ ಇಲ್ಲಿರುವ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಲೇಯರ್ಸ್. ಮೊಟ್ಟೆಗಳಿಗಾಗಿ ಸಾಕುವಂಥ ಕೋಳಿಗಳನ್ನು ಲೇಯರ್ಸ್ ಅಂತ ಕರೀತಾರೆ. ಬ್ರಾಯ್ಲರ್ಸ್ ಅಂತ ಕರೀತಾರೆ. ಮಾಂಸ ಉತ್ಪಾದನೆಗಾಗಿ ಸಾಕುವಂಥ ಕೋಳಿಗಳನ್ನು ಬ್ರಾಯ್ಲರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್. ದ ಮೋಷನ್ ಆಫ್ ಎ ಸ್ಯಾಟಲೈಟ್ ಆರ್ಬಿಟಿಂಗ್ ದ ಅರ್ತ್ ಇನ್ ಎ ಸರ್ಕ್ಯುಲರ್ ಪಾತ್ ಅಟ್ ಕಾನ್ಸ್ಟೆಂಟ್ ಸ್ಪೀಡ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ವಾಟ್ ಪ್ರಾಪರ್ಟಿ ಆಫ್ ದಿಸ್ ಮೋಷನ್ ಪ್ರಿವೆಂಟ್ಸ್ ಇಟ್ಸ್ ಆಕ್ಸಲರೇಷನ್ ಫ್ರಮ್ ಬೀಯಿಂಗ್ 0? ಭೂಮಿಯ ಸುತ್ತ ಸಮವೇಗದಲ್ಲಿ ವೃತ್ತಾಕಾರದ ಪಥದಲ್ಲಿ ಸಂಚರಿಸುವ ಉಪಗ್ರಹದ ಚಲನೆಯಲ್ಲಿ ವೇಗವರ್ಧನೆ ಅಂದರೆ ಆಕ್ಸಲರೇಷನ್ ಶೂನ್ಯವಾಗದಿರಲು ಕಾರಣವೇನು? ಆಯ್ಕೆಗಳನ್ನು ನೋಡ್ಕೋಬಹುದು. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿರುತ್ತೆ.
ಚಲನೆಯ ದಿಕ್ಕು ನಿರಂತರವಾಗಿ ಬದಲಾಗುವುದರಿಂದ ವೇಗ ಬದಲಾಗುತ್ತದೆ. ದ ಡೈರೆಕ್ಷನ್ ಆಫ್ ಮೋಷನ್ ಚೇಂಜಸ್ ಕಂಟಿನ್ಯೂಸ್ಲಿ, ಸೊ ವೆಲಾಸಿಟಿ ಆಲ್ಸೋ ಚೇಂಜಸ್. ಕೊಟ್ಟಿರುವಂಥ ಮಾಹಿತಿಗಳು ನೋಡ್ಕೋಬಹುದು. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನಲ್ಲಿ ವೇಗದ ಪ್ರಮಾಣ ಸ್ಪೀಡ್ ಸ್ಥಿರವಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಅದರ ದಿಕ್ಕು ನಿರಂತರವಾಗಿ ಬದಲಾಗುತ್ತೆ. ವೆಲಾಸಿಟೀಸ್ ಸ್ಪೀಡ್ ಜೊತೆಗೆ ಡೈರೆಕ್ಷನ್ ಅನ್ನು ಆ್ಯಡ್ ಮಾಡಿಕೊಂಡ್ರೆ ವೆಲಾಸಿಟಿ ಸಿಗುತ್ತೆ. ದಿಕ್ಕು ಬದಲಾಗುವುದರಿಂದ ವೆಲಾಸಿಟಿ ಕೂಡ ಬದಲಾಗುತ್ತೆ. ಆದ್ದರಿಂದ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಉಂಟಾಗುತ್ತೆ. ನೆಕ್ಸ್ಟ್, ದ ಫಂಕ್ಷನಲ್ ಗ್ರೂಪ್ ವಿಚ್ ಡಸ್ ನಾಟ್ ಕಂಟೈನ್ ಆಕ್ಸಿಜನ್ ಹೆಟರೋ ಆಟಮ್ ಇಸ್. ಕೆಳಗಿನ ಯಾವ ಕ್ರಿಯಾತ್ಮಕ ಗುಂಪಿನಲ್ಲಿ ಅಂದರೆ ಫಂಕ್ಷನಲ್ ಗ್ರೂಪಲ್ಲಿ ಆಕ್ಸಿಜನ್ ಹೆಟರೋ ಅಣುವನ್ನು ಹೊಂದಿರುವುದಿಲ್ಲ ಅಥವಾ ಹೆಟರೋ ಅಣು ಇರುವುದಿಲ್ಲ? ಆಪ್ಷನ್ 3, ಹ್ಯಾಲೋ ಆಲ್ಕೈನ್ ಗ್ರೂಪಲ್ಲಿ ಅದು ಇರೋದಿಲ್ಲ. ಹ್ಯಾಲೋ ಆಲ್ಕೈನ್ಸ್ನಲ್ಲಿ ಹ್ಯಾಲೋಜನ್ಸ್ ಆದಂಥ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಮತ್ತು ಫ್ಲೋರಿನ್ ಅಣುಗಳಿರ್ತವೆ. ಇಲ್ಲಿ ಆಮ್ಲಜನಕ ಇರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಆಲ್ಕೋಹಾಲ್ ಅಂತ ಹೇಳಿದಾಗ OH ಬಾಂಡ್ ಇರುತ್ತೆ, ಕೀಟೋನ್ ಅಂದಾಗ C ಮತ್ತು O ಬಾಂಡ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ COOH ಇರ್ತದೆ. ಎಲ್ಲವೂ ಆಮ್ಲಜನಕವನ್ನು ಹೊಂದಿರ್ತವೆ. ಆದರೆ ಹ್ಯಾಲೋ ಆಲ್ಕೈನ್ಸ್ ಗ್ರೂಪಲ್ಲಿ ಮಾತ್ರ ಆಮ್ಲಜನಕ ಇರೋದಿಲ್ಲ. ಸೊ ಇಲ್ಲಿ ಉಳಿದಂಥ 3 ಆಪ್ಷನ್ಗಳಲ್ಲಿ ಆಮ್ಲಜನಕ ಇದೆ ಅಂತ ಹೇಳಿ ಇಲ್ಲಿ ಇಂಡಿಕೇಟ್ ಮಾಡೋದಕ್ಕೆ ಇಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಸೊ ಆಲ್ಕೈನ್ ಗ್ರೂಪ್ಸ್ ಅಂತ ಹೇಳಿದಾಗ ಹ್ಯಾಲೋಜನ್ಸ್ ಇರ್ತವೆ, ಆದರೆ ಆಕ್ಸಿಜನ್ ಇರೋದಿಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಮುಂದೆ ಯಾವುದೇ ಎಕ್ಸಾಮ್ಸಲ್ಲಿ ಕೇಳಿದ್ರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ ಇಸ್ ಎಕ್ಸ್ಟೆಂಡೆಡ್ ಇನ್ ದ ಮಿಡಲ್ ಆಫ್ ದಿ ಆಕ್ಟಿವಿಟಿ ಸೀರೀಸ್. ಕೆಳಗಿನ ಯಾವ ಲೋಹವನ್ನು ಕ್ರಿಯಾಶೀಲತಾ ಸರಣಿಯ ಮಧ್ಯಭಾಗದಿಂದ ಪಡೆಯಲಾಗುತ್ತದೆ ಅಂತ ಮುಂದಿನ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ಆಗಿರುತ್ತೆ, ಐರನ್. ಕ್ರಿಯಾಶೀಲತಾ ಪಟ್ಟಿಯಲ್ಲಿ ಮೇಲಿನ ಲೋಹಗಳು ಪೊಟ್ಯಾಷಿಯಮು, ಸೋಡಿಯಮು, ಕ್ಯಾಲ್ಶಿಯಮ್ಮು ವಿದ್ಯುತ್ ವಿಭಜನೆಯಿಂದ ಪಡೆಯಲಾಗುತ್ತೆ. ಇದೆಲ್ಲ ಅದರ ಇಂಡಿಕೇಶನ್ಸ್ಗಳು. ಕೆ ಅಂದರೆ ಪೊಟ್ಯಾಷಿಯಮ್, ಎನ್ ಅಂದರೆ ಸೋಡಿಯಂ ಹಾಗೂ ಸಿ ಅಂದರೆ ಕ್ಯಾಲ್ಶಿಯಂ ಆಗಿರುತ್ತೆ. ಜಿಂಕ್, ಐರನ್ ಮತ್ತು ಇಲ್ಲಿ ನೆಕ್ಸ್ಟ್ PB ಇದೆಯಲ್ಲ, ಇವೆಲ್ಲ ಮಧ್ಯಭಾಗದ ಲೋಹಗಳು ಅಂತ ಕರಿತೀವಿ. ಕಾರ್ಬನ್ ಬಳಸಿ ಅಪಚಯ ಕ್ರಿಯೆಯಿಂದ ಇದನ್ನು ಪಡೆಯಲಾಗುತ್ತೆ, ರಿಡಕ್ಷನ್ ಅಂತ ಕರಿತೀವಿ. ಇನ್ನು ಕೆಳಭಾಗದ ಲೋಹಗಳು Ag ಮತ್ತು Au, ಗೋಲ್ಡ್ ಮತ್ತು ಸಿಲ್ವರು, ಇವುಗಳನ್ನು ಸ್ವತಂತ್ರ ರೂಪದಲ್ಲಿ ಪಡೆಯಲಾಗುತ್ತೆ. ಮಿಡಲ್ ಆಕ್ಟಿವಿಟಿ ಸೀರೀಸ್ ಅಂತ ಕೇಳಿದಾಗ ಐರನ್ ಆಗಿರುತ್ತೆ. ಇವು 3ಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಯಾವ್ಯಾವ್ದು ಬರ್ತವೆ ಅಂತ ಕೊಟ್ಟಿದ್ದಾರಲ್ಲ, ಇದು ಎಕ್ಸಾಮ್ಸಲ್ಲಿ ಮುಂದೆ ಕೇಳ್ಬೋದು. ವೆನ್ ಎ ಥಿಕ್ ಗ್ಲಾಸ್ ಸ್ಲ್ಯಾಬ್ ಇಸ್ ಪ್ಲೇಸ್ಡ್ ಓವರ್ ಎ ಪ್ರಿಂಟೆಡ್ ಮ್ಯಾಟರ್, ದ ಲೆಟರ್ಸ್ ಅಪಿಯರ್ ರೈಸ್ಡ್. ದಿಸ್ ಇಸ್ ಡ್ಯೂ ಟು. ಮುದ್ರಿತ ಅಕ್ಷರಗಳ ಮೇಲೆ ದಪ್ಪ ಗಾಜಿನ ಫಲಕವನ್ನು ಇಟ್ಟಾಗ ಅಕ್ಷರಗಳು ಮೇಲಕ್ಕೆ ಎದ್ದಂತೆ ಕಾಣುವುದು ಯಾವುದರಿಂದ? ರಿಫ್ರಾಕ್ಷನ್ ಆಫ್ ಲೈಟ್ನ ಒಂದು ಪ್ರೋಸೆಸ್ ಇದು. ದಿಸ್ ಇಸ್ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಬೆಳಕು ಗಾಳಿಯಿಂದ ಗಾಜಿಗೆ ಪ್ರವೇಶ ಪಡೆದಾಗ ದಿಕ್ಕು ಬದಲಾಗುತ್ತದೆ. ಈ ವಿದ್ಯಮಾನವನ್ನು ವಕ್ರೀಭವನ, ರಿಫ್ರಾಕ್ಷನ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಅಕ್ಷರಗಳು ಮೇಲಕ್ಕೆ ಎದ್ದಂತೆ ಕಾಣುತ್ತೆ, ರೈಸ್ಡ್ ಅಂತ ಹೇಳ್ತೀವಿ. ಸ್ವಲ್ಪ ಹತ್ತಿರದಲ್ಲಿರುವಂತೆ ಕಾಣಿಸುತ್ತೆ. ದ ಪವರ್ ಆಫ್ ಲೆನ್ಸ್ ಇಸ್ ಡಿಫೈನ್ಡ್ ಆಸ್. ಲೆನ್ಸ್ನ ಶಕ್ತಿಯನ್ನು ಯಾವ ರೀತಿ ವ್ಯಾಖ್ಯಾನಿಸಬಹುದು ಅಂತ ಕೇಳಿದ್ದಾರೆ. ಇನ್ನೊಂದು ಕ್ವಶನ್ನು, ಮೀಟರ್ನಲ್ಲಿ ಅಳೆಯಲಾದ ನಾಭಿ ದೂರದ ವೃತ್ಕಮ ಅಂತ ಹೇಳ್ಬೋದು. ದ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್ ಇನ್ ಮೀಟರ್ಸ್ ಆಗಿರುತ್ತೆ. ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಇನ್ ಮೀಟರ್ಸ್ 1/f ಅಂತ ಹೇಳ್ತೀವಿ. ಇದನ್ನು ಪವರ್ ಆಫ್ ಲೆನ್ಸ್ ಅಂತ ಕರಿಬೋದು. P = 1/f ರೆಸಿಪ್ರೋಕಲ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಪವರ್ ಆಫ್ ಲೆನ್ಸ್ನ ಸೂತ್ರ P ಅಂದರೆ ಪವರು, 1/f ಅಂದರೆ ಫೋಕಲ್ ಲೆಂತ್. ರೆಸಿಪ್ರೋಕಲ್ ಆಗಿರ್ತದೆ. ಪವರ್ ಆಫ್ ಲೆನ್ಸ್ ಯಾವಾಗಲೂ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಆಗಿರುತ್ತೆ. ಇದರಲ್ಲಿ P ಪವರು, ಇದರದ್ದು ಯೂನಿಟು ಡಯಪರ್ ಅಂತ, ಇನ್ನು ಫೋಕಲ್ ಲೆಂತ್ ಮೀಟರ್ಗಳಲ್ಲಿ ಇರುತ್ತೆ. ಇನ್ನೊಂದು ನೀವು ಗಮನಿಸಬೇಕಾಗಿರೋದು, ಕಾನ್ವೆಕ್ಸ್ ಲೆನ್ಸ್ಗಳಲ್ಲಿ ಸೈನು ಪಾಸಿಟಿವ್ ಇರುತ್ತೆ, ಕಾನ್ಕೇವ್ ಲೆನ್ಸ್ಗಳಲ್ಲಿ ಸೈನು ನೆಗೆಟಿವ್ ಇರುತ್ತೆ. ಅಂದರೆ ಅಂಕಗಳು ನೀವು ಲೆಕ್ಕ ಮಾಡಬೇಕಾದಾಗಲೂ ಕೂಡ ಕಾನ್ವೆಕ್ಸ್ ಲೆನ್ಸ್ ಇದ್ದರೆ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ, ಕಾನ್ಕೇವ್ ಲೆನ್ಸ್ ಇದ್ದರೆ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ನೆಕ್ಸ್ಟ್, ಎ ಕಾಯಿಲ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ಆಫ್ 44 ohm. ಇಫ್ ಇಟ್ ಇಸ್ ಕನೆಕ್ಟೆಡ್ ಅಕ್ರಾಸ್ ಎ 220 volt ಸಪ್ಲೈ, ವಾಟ್ ಇಸ್ ದ ಪವರ್ ಕನ್ಸ್ಯೂಮ್ಡ್ ಬೈ ದಿ ಕಾಯಿಲ್? ಒಂದು ಕಾಯಿಲ್ನ ಪ್ರತಿರೋಧ, ರೆಸಿಸ್ಟೆನ್ಸ್ ಅಂದರೆ ಪ್ರತಿರೋಧ ಅಂತ, 44 ohm ಆಗಿದೆ. ಅದನ್ನು 220 ವ್ಯಾಟ್ ವಿದ್ಯುತ್ ಮೂಲಕ್ಕೆ ಸಂಪರ್ಕಿಸಿದರೆ ಅದು ಎಷ್ಟು ವಿದ್ಯುತ್ ಶಕ್ತಿಯನ್ನು ಬಳಸುತ್ತದೆ ಅಂತ ಕೇಳಿದ್ದಾರೆ.
ವಿದ್ಯುತ್ ಶಕ್ತಿಯ ಸೂತ್ರ ನಿಮಗೆ ಗೊತ್ತಿದ್ರೆ ಆನ್ಸರನ್ನು ಕಂಡುಹಿಡಿಬೋದು. P is equal to V square by R ಆಗುತ್ತೆ ಫಾರ್ಮುಲಾ. V ಆಲ್ರೆಡಿ ಕೊಟ್ಟಿದ್ದಾರೆ 220 ಡಿವೈಡೆಡ್ ಬೈ 44. ಇಲ್ಲಿ 220 ಸ್ಕ್ವೇರ್ ಮಾಡಬೇಕು. ಅದರ 220 ಸ್ಕ್ವೇರನ್ನು 220 ಇಂಟು 220 ಅಂತ ಬರ್ಕೊಂಡಿದ್ದೀವಿ, ಯಾಕಂದರೆ ವಿ ಸ್ಕ್ವೇರ್ ಇದೆಯಲ್ವಾ ಮೇಲ್ಗಡೆ, ಹಾಗಾಗಿ ಡಿವೈಡೆಡ್ ಬೈ ಆರ್. ಆರ್ ಅಂದರೆ ಆಲ್ರೆಡಿ ಕೊಟ್ಟಿದ್ದಾರೆ 44. ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಲೈಫ್ ಪ್ರಾಸೆಸ್ ಇಸ್ ಇಂಪಾರ್ಟೆಂಟ್ ಟು ಬ್ರಿಂಗ್ ಅ ವೇರಿಯೇಷನ್ ಇನ್ ಸ್ಪೀಸೀಸ್? ಕೆಳಗಿನ ಯಾವ ಜೀವಕ್ರಿಯೆಯು ಜೀವಿಗಳಲ್ಲಿ ವೈವಿಧ್ಯತೆ ಉಂಟು ಮಾಡಲು ಪ್ರಮುಖವಾಗಿದೆ? ಲೈಫ್ ಪ್ರಾಸೆಸ್ಸಲ್ಲಿ ವೇರಿಯೇಷನ್ ತರುವಂತಹ ಪ್ರಾಸೆಸ್. ಆಪ್ಷನ್ 2 ಸೆಕ್ಷುವಲ್ ರೀಪ್ರೊಡಕ್ಷನ್. 2 ಪೋಷಕಗಳಿಂದ ಜೀನ್ಗಳು ಸೇರಿಕೊಳ್ಳುತ್ತವೆ, ಇದರಿಂದ ಹೊಸ ಗುಣಲಕ್ಷಣಗಳು ಉಂಟಾಗ್ತವೆ. 2 ಜೀನ್ಸ್ಗಳು ಸೇರಿ ಹೊಸದಾದಂತಹ ಗುಣಲಕ್ಷಣ ಬರುತ್ತೆ. ವೈವಿಧ್ಯತೆ ಜೀವಿಗಳ ವಿಕಾಸ, ಎವಲ್ಯೂಷನ್ ಅಂತ ಕರಿತೀವಿ, ಮತ್ತು ಹೊಂದಾಣಿಕೆ, ಅಡಾಪ್ಟೇಷನ್ಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಸೊ ವೇರಿಯೇಷನ್ಸ್ ಬಗ್ಗೆ ಕ್ವಶನ್ ಕೇಳಿದಾಗ ಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಥ್ರೂ ವಿಚ್ ಮೆಥಡ್ ಆಫ್ ದ ಸೆಲ್ ಡಿವಿಷನ್ ಆರ್ ದ ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್ ಡಿವೈಡೆಡ್ ಇಂಟು ಹ್ಯಾಪಲಾಯ್ಡ್ ಗ್ಯಾಮೆಟ್ಸ್? ದ್ವಿಗುಣಿತ ವರ್ಣತಂತುಗಳನ್ನು ಅರ್ಧಗೊಳಿಸಿ ಏಕಗುಣಿತ ಗ್ಯಾಮೆಟ್ಗಳನ್ನು ರಚಿಸುವ ಕೋಶ ವಿಭಜನೆಯ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಅರೆ ವಿಭಜನೆ ಅಥವಾ ಮಿಯೋಸಿಸ್ ಅಂತ ಇದನ್ನು ಕರೀತಾರೆ. ಸೊ ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವೆನ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆರ್ ಅವೈಲೇಬಲ್, ಆಲ್ಗೆ ಗ್ರೋ ಆ್ಯಂಡ್ ಮಲ್ಟಿಪಲ್ಸ್ ರ್ಯಾಪಿಡ್ಲಿ ಬೈ ದ ಪ್ರೋಸೆಸ್ ಆಫ್ ಡ್ಯಾಶ್. ನೀರು ಮತ್ತು ಪೋಷಕಾಂಶಗಳು ಸಾಕಷ್ಟು ದೊರೆತಾಗ, ಆಲ್ಗೆ ಅಂದರೆ ಶೈವಲಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಯಾವ ವಿಧಾನದಿಂದ ವೇಗವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ? ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಕೇಳ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿರ್ತಂಥದ್ದು. ಕನ್ನಡದಲ್ಲಿ ಖಂಡೀಕರಣ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಫ್ರ್ಯಾಗ್ಮೆಂಟೇಷನ್ ಅಂತ ಕರೀತಾರೆ. ಫ್ರ್ಯಾಗ್ಮೆಂಟೇಷನ್ ಪ್ರೋಸೆಸ್ ಮೂಲಕ ಆಲ್ಗೆಗಳು ರ್ಯಾಪಿಡ್ಡಾಗಿ ಗ್ರೋತು ಆಗ್ತವೆ ಮತ್ತು ರ್ಯಾಪಿಡ್ಲಿ ಮಲ್ಟಿಪ್ಲೈ ಕೂಡ ಆಗ್ತವೆ. ಉದಾಹರಣೆಗೆ ಇದಕ್ಕೆ, ಈ ಶೈವಲಕ್ಕೆ ಉತ್ತಮವಾದ ಉದಾಹರಣೆ ಸ್ಪೈರೋಗೈರಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಈ ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ನೀವು ಓದ್ಕೋಬೋದಾಗಿರುತ್ತೆ. ನಾನು ಇಲ್ಲಿ ರೈಟ್ ಆನ್ಸರ್ಸ್ನ ಮಾರ್ಕ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ವರ್ಕ್ ಡನ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಡಿಪೆಂಡಿಂಗ್ ಅಪಾನ್ ದ ಡೈರೆಕ್ಷನ್ ಆಫ್ ದಿ ಫೋರ್ಸ್. ಬಲದ ದಿಕ್ಕನ್ನು ಅವಲಂಬಿಸಿ ಮಾಡಿದ ಕೆಲಸ ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು. ಈ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಇದೆ ನೋಡಿ. ಬಲದ ಕೆಲಸ ಅಂತ ಹೇಳಿದಾಗ W = F × S × cos θ ಆಗುತ್ತೆ ಇದರ ಸೂತ್ರ. ಬಲ ಮತ್ತು ಚಲನೆಯ ದಿಕ್ಕು ಒಂದೇ ಇದ್ದರೆ ಪಾಸಿಟಿವ್ ಬರುತ್ತೆ, ವಿರುದ್ಧ ದಿಕ್ಕಿನಲ್ಲಿದ್ದರೆ ನೆಗೆಟಿವ್ ಬರುತ್ತೆ, 90 ಡಿಗ್ರಿ ಇದ್ದರೆ 0 ವರ್ಕ್ ಆಗುತ್ತೆ. ಸೇಮ್ ಡೈರೆಕ್ಷನ್ ಇದ್ದರೆ ಪಾಸಿಟಿವ್, ಆಪೋಸಿಟ್ ಡೈರೆಕ್ಷನ್ ಇದ್ದರೆ ನೆಗೆಟಿವ್. ವಾಟ್ ಹ್ಯಾಪನ್ಡ್ ವೆನ್ ದ ಜಿಂಕ್ ರಾಡ್ ಇಸ್ ಪ್ಲೇಸ್ಡ್ ಇನ್ ಅಕ್ವೇಷಿಯಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್? ಸತುವಿನ ದಂಡವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಏನಾಗುತ್ತದೆ ಅಂತ ಪ್ರಶ್ನೆ ಇದೆ. ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣ ಮಸುಕಾಗುತ್ತದೆ. ದ ಬ್ಲೂ ಕಲರ್ ಆಫ್ ದಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಫೇಡ್ಸ್. ಇದು ಸರಿಯಾದಂಥ ಉತ್ತರ ಆಗುತ್ತೆ. ಅದಕ್ಕೆ ಒಂದು ಸ್ಥಳಾಂತರ ಕ್ರಿಯೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಉತ್ತಮವಾದ ಉದಾಹರಣೆಯಾಗಿರ್ತದೆ. ಇದು ಜಿಂಕು ಕಾಪರ್ ಸಲ್ಫೇಟು ರಿಯಾಕ್ಷನ್ ಆದಾಗ ಜಿಂಕು ಕಾಪರ್ಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ, ಆದ್ದರಿಂದ ಜಿಂಕ್ ಕಾಪರ್ ಅನ್ನು ಅದರ ಉಪ್ಪಿನಿಂದ ಹೊರಹಾಕುತ್ತದೆ. ನೀಲಿ ಬಣ್ಣ ನಿಧಾನವಾಗಿ ಕಣ್ಮರೆಯಾಗುತ್ತದೆ. ಕೆಂಪು ಮತ್ತು ಕಂದು ಬಣ್ಣದ ತಾಮ್ರ ಸತುವಿನ ಮೇಲ್ಮೈ ಜಮೆಯಾಗುತ್ತದೆ. ಸೊ ಜಿಂಕ್ ಕಾಪರ್ ಸಲ್ಫೇಟ್ ಸೇರಿದಾಗ ಬ್ಲೂ ಕಲರ್ಸ್ ಬರುತ್ತೆ, ಬಟ್ ಅದು ಫೇಡ್ ಆಗುತ್ತೆ ಅಂತ ನೀವು ಇಲ್ಲಿ ತಿಳ್ಕೊಂಡಿರ್ಬೇಕು. ದ ಫ್ರೀಕ್ವೆನ್ಸಿ ಆಫ್ ಅ ಸೌಂಡ್ ವೇವ್ ಇಸ್ 50 Hz. ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ಕಂಪ್ಲೀಟ್ ಒನ್ ವೇವ್? ಒಂದು ಶಬ್ದ ತರಂಗದ ಆವರ್ತನ 50 Hz ಆಗಿದ್ದರೆ ಒಂದು ಸಂಪೂರ್ಣ ತರಂಗವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಇದು ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 1/f ಆಗಿರುತ್ತೆ. ಎಫ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು 50 Hz. ಲೆಕ್ಕಾಚಾರವನ್ನು ಮಾಡಿ 1/50 ಮಾಡಿದ್ರೆ 0.02 ಬರುತ್ತೆ. ನೆಕ್ಸ್ಟ್ ಕ್ವಶನ್, ಸಂತಾನೋತ್ಪತ್ತಿಯ ಸಮಯದಲ್ಲಿ DNA ಪ್ರತಿಗಳನ್ನು ಸೃಷ್ಟಿಸುವುದು ಏಕೆ ಮುಖ್ಯ? ಏನು ಹೇಳ್ತೇವೆ ಕ್ವಶನ್, ಡ್ಯೂರಿಂಗ್ ರಿಪ್ರೊಡಕ್ಷನ್ ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ DNA ಕಾಪೀಸ್? ಯಾಕಂದರೆ
ಫಾರ್ ದ ಇನ್ಹೆರಿಟೆನ್ಸ್ ಆಫ್ ಟ್ರೇಟ್ಸ್ ಅಂತ ಕರಿತೀವಿ. ಗುಣಲಕ್ಷಣಗಳ ಪಾರಂಪರ್ಯಕ್ಕಾಗಿ ಇದು ತುಂಬ ಮುಖ್ಯ. DNA ಕಾಪೀಸನ್ನು ತಯಾರು ಮಾಡ್ತಕ್ಕಂಥದ್ದು. ಡಿ ಎನ್ ಎ ಅಂದರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಜೀವಿಗಳ ಅನುವಂಶಿಕ ಮಾಹಿತಿಯನ್ನು, ಜೆನೆಟಿಕ್ ಇನ್ಫಾರ್ಮೇಷನನ್ನು ಹೊಂದಿರುವಂಥ ಒಂದು ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಏನು ಮಾಡುತ್ತೆ, DNA ಪ್ರತಿಗಳನ್ನು ತಯಾರು ಮಾಡುತ್ತೆ. DNA ಕಾಪೀಸ್ ಅಂತ ಹೇಳ್ತೀವಿ. ಈ ಮಾಹಿತಿ ಪೋಷಕರಿಂದ ಸಂತತಿಗೆ ವರ್ಗಾವಣೆಯಾಗುತ್ತೆ. ಇದರಲ್ಲಿ ಕಣ್ಣಿನ ಬಣ್ಣ, ಎತ್ತರ, ಕೂದಲಿನ ಸ್ವಭಾವ ಮುಂತಾದ ಗುಣಲಕ್ಷಣಗಳು ಪೇರೆಂಟ್ಸಿಂದ ಮಕ್ಕಳಿಗೆ ವರ್ಗಾವಣೆಯಾಗುತ್ತೆ. DNA ಕಾಪಿ ಅಂದರೆ ಹೆರಿಡಿಟ್ರಿ ಅಂತ ನೆನ್ಪಿಟ್ಕೊಳ್ಳಿ, ವಂಶ ಪಾರಂಪರ್ಯವಾಗಿ ಕ್ಯಾರಿ ಮಾಡ್ತಕ್ಕಂಥದ್ದು. ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲಾಂಟ್ ಟಿಶ್ಯೂ ಪರ್ಫಾರ್ಮ್ಸ್ ಫೋಟೋಸಿಂಥಸಿಸ್? ಕೆಳಗಿನ ಯಾವ ಸಸ್ಯ ಅಂಗಾಂಶ ದ್ವಿತಿ ಸಂಶ್ಲೇಷಣೆಯನ್ನು ಮಾಡುತ್ತವೆ ಅಂತ ಮುಂದಿನ ಪ್ರಶ್ನೆ. ಇಂಪಾರ್ಟೆಂಟ್. ಸರಿಯಾದ ಉತ್ತರ ಕೋಲಂ ಕೈಮಾ. ಕೋಲಂ ಕೈಮಾ ಸಸ್ಯಾಂಗಾಂಶ ದ್ವಿತಿ ಸಂಶ್ಲೇಷಣೆಯನ್ನು ಮಾಡುತ್ತೆ. ಕ್ಲೋರನ್ ಕೈಮಾ ಒಂದು ವಿಶೇಷವಾದ ಪೇರೆನ್ ಕೈಮಾ ಅಂಗಾಂಶವಾಗಿದೆ. ಕ್ಲೋರೋಪ್ಲಾಸ್ಟ್ಗಳು ಇದರಲ್ಲಿ ಇರ್ತವೆ, ಕ್ಲೋರೋಫಿಲ್ ಕೂಡ ಇದರಲ್ಲಿ ಇರ್ತದೆ. ಆದ್ದರಿಂದ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಇದರಲ್ಲಿ ನಡೀತದೆ. ಇನ್ನು ಆಪ್ಷನ್ಸ್ಗಳಲ್ಲಿರುವಂಥ ಸೈಲಮ್, ಫ್ಲೋಯಮ್ಗಳನ್ನ ನೋಡೋದಾದರೆ, ಝೈಲಮು ನೀರು ಮತ್ತು ಖನಿಜಗಳನ್ನು ಸಾಗಣೆ ಮಾಡುವ ಕೆಲಸವನ್ನು ಮಾಡುತ್ತೆ. ಫ್ಲೋಯಮ್ ಆಹಾರವನ್ನು ಸಾಗಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇನ್ನು ಕೋಲಂ ಕೈಮಾ ಈ ಒಂದು ಟಾಪಿಕ್ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು RRB ಎಕ್ಸಾಮ್ಸಲ್ಲಿ. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಡೀಟೇಲಾಗಿ ಓದಿದ್ರೆ ನಿಮಗೆ ಎಕ್ಸಾಮ್ಸಲ್ಲಿ 1 ಅಂಕ ಅಂತೂ ಫಿಕ್ಸ್ ಇರುತ್ತೆ. ಪ್ರತಿ ಸರಣ ಒಂದು ಕ್ವಶನನ್ನು ಇದ್ರ ಮೇಲೆ ಕೇಳ್ತಾರೆ. ಅದರಲ್ಲೂ ಫೋಟೋಸಿಂಥಸಿಸ್ ಟಾಪಿಕ್ ಆ್ಯಂಡ್ ಸಸ್ಯಾಂಗಾಂಶ, ಪ್ಲಾಂಟ್ ಟಿಶ್ಯೂ ಮತ್ತು ಆ್ಯನಿಮಲ್ ಟಿಶ್ಯೂಸ್ಗೆ ಸಂಬಂಧಪಟ್ಟಿರೋ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಖಂಡಿತವಾಗ್ಲೂ ಎಕ್ಸಾಮ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವಶನ್, ದ ಫ್ರಾಕ್ಷನಲ್ ಅಟಾಮಿಕ್ ಮಾಸ್ ಆಫ್ ಅ ಕ್ಲೋರಿನ್ ಇಸ್ ಡ್ಯೂ ಟು ವಿಚ್ ಆಫ್ ದಿ ಫಾಲೋಯಿಂಗ್? ಕ್ಲೋರಿನ್ನ ಅಪೂರ್ಣಾಂಕ ಪರಮಾಣು ದ್ರವ್ಯರಾಶಿಗೆ ಕಾರಣವೇನು ಅಂತ ಕೇಳಿದ್ದಾರೆ. ಪ್ರೆಸೆನ್ಸ್ ಆಫ್ ಐಸೋಟೋಪ್ಸ್ ಆಗಿರುತ್ತೆ. ಐಸೋಟೋಪ್ಗಳು ಇರೋದು ಅಥವಾ ಉಪಸ್ಥಾನಿಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಉಪಸ್ಥಾನಿಗಳ ಉಪಸ್ಥಿತಿಯು ಕ್ಲೋರಿನ್ನ ಅಪೂರ್ಣಾಂಕ ಪರಮಾಣು ದ್ರವ್ಯರಾಶಿಗೆ ಕಾರಣವಾಗುತ್ತದೆ. ಕ್ಲೋರಿನ್ 2 ಪ್ರಮುಖ ಸಮಸ್ಥಾನಿಗಳನ್ನು ಹೊಂದಿದೆ, ಒಂದು 35, ಇನ್ನೊಂದು 37. ಇವೆರಡೂ ಕೂಡ ಸರಾಸರಿ ದ್ರವ್ಯರಾಶಿಗಳನ್ನು, ಇವೆರಡರ ಸರಾಸರಿ ದ್ರವ್ಯರಾಶಿ ಬಂದ್ಬಿಟ್ಟು 35.5 ಆಗಿರುತ್ತದೆ. ನೆಕ್ಸ್ಟ್, ಅಸ್ತಮಾ ಪ್ರೈಮರಿಲಿ ಅಫೆಕ್ಟ್ಸ್ ವಿಚ್ ಪಾರ್ಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್? ಅಸ್ತಮಾ ಮುಖ್ಯವಾಗಿ ಉಸಿರಾಟ ವ್ಯವಸ್ಥೆಯ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕ್ವಶನ್ ಇದೆ. ಆಪ್ಷನ್ 2 ಶ್ವಾಸನಾಳಗಳು ಮತ್ತು ಅವುಗಳ ಸಣ್ಣ ಶಾಖೆಗಳು ಅಂತ ಹೇಳ್ತೀವಿ. ಬ್ರೋಂಚಿ ಆ್ಯಂಡ್ ಬ್ರೋಂಚಿಲೀಸ್ ಅಂತ ಕರಿತೀವಿ. ಶ್ವಾಸನಾಳಗಳು ಅಸ್ತಮಾ ಉಂಟಾದಂಥ ಸಂದರ್ಭದಲ್ಲಿ ನಮ್ಮ ಶ್ವಾಸನಾಳಗಳಲ್ಲಿ ಉರಿ ಕಾಣಿಸ್ಕೊಳುತ್ತೆ, ಅವು ಕಿರಿದಾಗ್ತವೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಉಬ್ಬಸ ಉಂಟಾಗುತ್ತೆ, ವೀಸಿಂಗ್ ಅಂತ ಕರಿತೀವಿ ಅದನ್ನು. ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಕೂಡ ಸಾಕಷ್ಟು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅಸ್ತಮಾ ಅಂದರೆ ಡೈರೆಕ್ಟಾಗಿ ಬ್ರೋಂಚಿಗೆ ಸಂಬಂಧಪಟ್ಟಿದ್ದು ಅಂತ ನೀವು ನೆನಪಲ್ಲಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಆಪ್ಷನ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಟರ್ಮ್ ಕಲ್ಚರ್ ಫಿಶರಿ? ಕಲ್ಚರ್ ಫಿಶರಿ ಎಂಬ ಪದದ ಸರಿಯಾದ ಅರ್ಥವೇನು? ಫಾರ್ಮಿಂಗ್ ಆಫ್ ಫಿಶಸ್ ಅಂತ ಹೇಳ್ತೀವಿ. ಮತ್ಸ್ಯ ಕೃಷಿ ಅಥವಾ ಮೀನು ಸಾಗಣೆ ಅಂತ ಇದನ್ನು ಕರೆಯಲಾಗುತ್ತೆ. ಫಾರ್ಮಿಂಗ್ ಆಫ್ ದಿ ಫಿಶಸ್. ಕೆರೆ, ಕೊಳ, ಟ್ಯಾಂಕು ಅಥವಾ ಕೃತಕ ಜಲಾಶಯಗಳಲ್ಲಿ ಇದನ್ನು ಮಾಡ್ಬೋದು. ಮೀನುಗಳನ್ನು ವೈಜ್ಞಾನಿಕವಾಗಿ ಸಾಕಬಹುದು. ಜೊತೆಗೆ ಮೀನುಗಳನ್ನು ವೈಜ್ಞಾನಿಕವಾಗಿ ಸಾಕುವಂತಹ ಪ್ರಕ್ರಿಯೆಯನ್ನು ಪಿಸಿಕಲ್ಚರ್ ಅಥವಾ ಫಿಶ್ ಫಾರ್ಮಿಂಗ್, ಕನ್ನಡದಲ್ಲಿ ಮತ್ಸ್ಯ ಕೃಷಿ ಅಂತ ಕರೀತಾರೆ. ನೆಕ್ಸ್ಟು ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಇದೆ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಮೆಷರ್ಡ್ ಇನ್ ವೋಲ್ಟ್ಸ್. 1 ವೋಲ್ಟ್ ಇಸ್ ಈಕ್ವಲ್ ಟು 1 ನ್ಯೂಟನ್ ಪರ್ ಕೂಲಮ್. 2 ಸ್ಟೇಟ್ಮೆಂಟ್ಗಳನ್ನು ನೋಡಿಕೊಂಡು ಸರಿಯಾದಂಥ ಸ್ಟೇಟ್ಮೆಂಟ್ನ ಗುರುತಿಸಿ ಅಂತ ಹೇಳಿದ್ದಾರೆ. ವಿಭವಾಂತರವನ್ನು ವೋಲ್ಟಲ್ಲಿ ಅಳೆಯಲಾಗುತ್ತದೆ. 1 ವೋಲ್ಟ್ ಅಂದರೆ 1 ನ್ಯೂಟನ್ ಪರ್ ಕೂಲಮ್. ಯಾವುದು ಸರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್, ವಿಭವಾಂತರದ ಪೊಟೆನ್ಷಿಯಲ್ ಡಿಫರೆನ್ಸಸ್ ಮೆಷರ್ಡ್ ಇನ್ ವೋಲ್ಟ್ಸ್. ಪೊಟೆನ್ಷಿಯಲ್ ಡಿಫರೆನ್ಸನ್ನು ವೋಲ್ಟ್ಸಲ್ಲಿ ಮೆಷರ್ ಮಾಡ್ತಾರೆ ಅನ್ನೋದು ಸರಿಯಾಗಿದೆ. 1 ವೋಲ್ಟ್ ಅಂದರೆ 1 ಜೌಲ್ ಪರ್ ಕೂಲಮ್ ಆಗಿರ್ತದೆ. 1 ನ್ಯೂಟನ್ ಪರ್ ಕೂಲಮ್ ಅಂತ ಕೊಟ್ಟಿದ್ರಲ್ಲ, ಅದು ತಪ್ಪು. ಹಾಗಾಗಿ 1 ವೋಲ್ಟ್ ಅಂತ ಹೇಳಿದ್ರೆ ನೀವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ಟೇಟ್ಮೆಂಟಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. 1 ವೋಲ್ಟ್ ಇಸ್ ಈಕ್ವಲ್ ಟು 1 ನ್ಯೂಟನ್ ಪರ್ ಕೂಲಮ್ ಅಂತ ಕೊಟ್ಟಿದ್ದಾರೆ. 1 ನ್ಯೂಟನ್ ಪರ್ ಕೂಲಮ್ ಆಗೋದಿಲ್ಲ, 1 ಜೌಲ್ ಪರ್ ಕೂಲಮ್ ಆಗುತ್ತೆ. 1 ನ್ಯೂಟನ್ ಪರ್ ಕೂಲಮ್ ಎನ್ನುವುದು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಯ ಘಟಕವಾಗಿರುತ್ತೆ. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸ್ಕ್ರೈಬ್ಸ್ ಅನ್ ಎಕ್ಸಾಂಪಲ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನನ್ನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಎ ಫ್ಯಾನ್ ಬ್ಲೇಡ್ ರೊಟೇಟಿಂಗ್ ಅಟ್ ಕಾನ್ಸ್ಟೆಂಟ್ ಸ್ಪೀಡ್. ಫ್ಯಾನ್ ರೆಕ್ಕೆಗಳು ಸ್ಥಿರ ವೇಗದಲ್ಲಿ ತಿರುಗುವುದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಗೆ ಅತ್ಯುತ್ತಮವಾದ ಉದಾಹರಣೆಯಾಗಿದೆ.
ಫ್ಯಾನ್ನ ರೆಕ್ಕೆಗಳು, ಗಡಿಯಾರದ ಮುಳ್ಳುಗಳು ಇವೆಲ್ಲ ಸ್ಥಿರ ವೇಗದಲ್ಲಿ ಹೋಗ್ತಿರ್ತವೆ. ಭೂಮಿಯ ಸುತ್ತ ಉಪಗ್ರಹದ ಚಲನೆ ಇವೆಲ್ಲ ಉತ್ತಮವಾದ ಉದಾಹರಣೆ ಇದಕ್ಕೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಯೂಸ್ಡ್ ಫಾರ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್? ವಾಲ್ಯೂಮ್ ಬೈ ಮಾಸ್ ಪರ್ಸೆಂಟೇಜ್ ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ ಎ. ಸಾಮಾನ್ಯವಾಗಿ ಬಳಸುವ ಸಾಂದ್ರತೆಯ ವಿಧಾನಗಳು ಮಾಸ್ ಬೈ ಮಾಸ್, ವಾಲ್ಯೂಮ್ ಬೈ ವಾಲ್ಯೂಮ್, ಮಾಸ್ ಬೈ ವಾಲ್ಯೂಮ್ ಆಗಿರ್ತದೆ. ವಾಲ್ಯೂಮ್ ಬೈ ಮಾಸ್ ಎಂಬ ವಿಧಾನವನ್ನು ಸಾಮಾನ್ಯವಾಗಿ ಬಳಸೋದಿಲ್ಲ ನಾವು, ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಕ್ವಶನ್ ಇವತ್ತೊಂದು. ವಾಟ್ ಇಸ್ ದ ಮೇನ್ ರೋಲ್ ಆಫ್ ಮಿಸೆಲ್ಸ್ ಇನ್ ಕ್ಲಿನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್? ಸೋಪ್ನ ಶುದ್ಧೀಕರಣ ಕ್ರಿಯೆಯಲ್ಲಿ ಮಿಸೈಲ್ಗಳ ಮುಖ್ಯ ಪಾತ್ರವೇನು? ಎಣ್ಣೆ ಮತ್ತು ಕೊಳೆಯನ್ನು ಸುತ್ತುವರಿದು ತೆಗೆದುಹಾಕುವುದು. ಟು ಟ್ರ್ಯಾಪ್ ಆ್ಯಂಡ್ ರಿಮೂವ್ ಆಯಿಲ್ ಆ್ಯಂಡ್ ಡರ್ಟ್ ಫ್ರಮ್ ಕ್ಲಾತ್ಸ್. ಸೋಪಿನ ಅಣುಗಳಿಗೆ ಎರಡು ಭಾಗಗಳಿರ್ತವೆ. ಒಂದು ಹೈಡ್ರೋಫೋಬಿಕ್ ಟೈಲ್, ಇನ್ನೊಂದು ಹೈಡ್ರೋಫೋಲಿಕ್ ಹೆಡ್ ಅಂತ. ಹೈಡ್ರೋಫೋಬಿಕ್ ಟೈಲು ನೀರನ್ನು ತಳ್ಳುವ ಭಾಗ, ಎಣ್ಣೆ ಮತ್ತು ಕೊಳೆಗೆ ಅಂಟಿಕೊಳ್ಳುತ್ತೆ. ಹೈಡ್ರೋಫೋಬಿಕ್ ಹೆಡ್ ನೀರನ್ನು ಆಕರ್ಷಿಸುವ ಭಾಗ, ನೀರಿನೊಂದಿಗೆ ಸೇರಿಕೊಳ್ಳುತ್ತೆ. ಈ ಅಣುಗಳು ಸೇರಿ ಮೆಸೇಲ್ಗಳು ರಚನೆ ಆಗ್ತವೆ. ಮೆಸೇಲ್ಗಳು ಎಣ್ಣೆ ಮತ್ತು ಕೊಳೆಯನ್ನು ಸುತ್ತುವರೆದು ನೀರಿನೊಂದಿಗೆ ಹೊರಗೆ ತೊಳೆದು ತೆಗೆಯೋದಕ್ಕೆ ಸಹಾಯವನ್ನು ಮಾಡ್ತವೆ. ಇದಿಷ್ಟು ಇಂದಿನ ಕ್ವಶನ್ ಆ್ಯಂಡ್ ಆನ್ಸರ್ಸ್. ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.